ಕೇಂದ್ರದ ಮೇಲೆ ಆರೋಪ ಮಾಡ್ತಿರುವಂಥ ಸಿದ್ದರಾಮಯ್ಯನವರು ಇವತ್ತು ಪೆಟ್ರೋಲ್ ಬೆಲೆಯನ್ನು ದಿಢೀರಾಗಿ ₹3 ಜಾಸ್ತಿ ಮಾಡಿದ್ದಾರೆ. ಜನಜೀವನಕ್ಕೆ ಇದು ಕೊಡ್ಲಿ ಪೆಟ್ಟಾಗಿ ಪರಿಗಣಿಸಿದೆ. ಪ್ರದೀಪ್ ಈಶ್ವರ್ ನೀವು ಸವಾಲು ಸ್ವೀಕರಿಸಿಲ್ಲ ಅಂತ ಹೇಳ್ತಿದ್ದಾರೆ, ರಾಜೀನಾಮೆ ಕೊಡಲ್ಲ ಅಂತ. ಒಳ್ಳೆಯವ್ರ ಬಗ್ಗೆ ರಾಜ್ಯದಿಂದ ಸಂಸದರಾಗಿ ಆಯ್ಕೆಯಾಗಿ ಇವತ್ತು ಏನು ವೈದ್ಯಕೀಯ ಸಚಿವರಾಗಿ ಕೆಲಸ ಮಾಡಿದ ಸುಧಾಕರ್ ಸರ್ ಇದ್ದಾರೆ. ಸರ್, ಸಂಸದರಾಗಿ ಮೊದಲ ಬಾರಿ ದೆಹಲಿ ಪ್ರವೇಶ ಮಾಡ್ತಾ ಇದ್ದೀರಿ ಸರ್. ಮೊದಲ ಸಂಸದರಾಗಿ ದೆಹಲಿ ಪ್ರವೇಶವನ್ನು ಮಾಡ್ತಾ ಇದ್ದೀರಿ. ನರೇಂದ್ರ ಮೋದಿ ಅವರ ಮೂರನೇ ಆಡಳಿತದಲ್ಲಿ ನಿಮ್ಮ ಅಧಿಕಾರ ಸ್ವೀಕಾರ ಮಾಡಿದ್ದೀರಿ. ಇದು ನನ್ನ ಅದೃಷ್ಟ ಅಂತ ಭಾವಿಸಿದ್ದೇನೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಭಾಳ ಒಂದು ಐತಿಹಾಸಿಕವಾಗಿರುವಂಥದ್ದು ಮತ್ತು ಭಾಳ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಇದು. ಇಂಥ ಕ್ಷೇತ್ರದ ಜನತೆಯನ್ನು ಪ್ರತಿನಿಧಿಸೋಕ್ಕೆ, ಕರ್ನಾಟಕ ರಾಜ್ಯದ ಸಮಸ್ಯೆಗಳ ಬಗ್ಗೆ ಧ್ವನಿಯಾಗಿ ಒಂದು ಈ ದೇಶದ ಐತಿಹಾಸಿಕವಾದಂಥ ಒಂದು ಗೆಲುವನ್ನು ಸಾಧನೆ ಮಾಡಿರ್ತಕ್ಕಂಥ ಪ್ರಧಾನಿಗಳು ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಲೋಕಸಭೆ ಪ್ರವೇಶ ಮಾಡ್ತಾ ಇರೋದೇ ನಿಜವಾಗಿಯೂ ಕೂಡ ಅತೀವ ಸಂತೋಷ ಆಗಿದೆ. ಮತ್ತು ಈ ಎಲ್ಲ ಸಮಸ್ಯೆಗಳು, ಯೋಜನೆಗಳು ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಯೋಜನೆಗಳು ಅಕ್ಷರಶಃ ಅದನ್ನು ಅನುಷ್ಠಾನಕ್ಕೆ ತರುವಂಥದ್ದು ನಮ್ಮ ಮೇಲೆ ಜವಾಬ್ದಾರಿ ಇರ್ತದೆ. ಕೇಂದ್ರದ ಮೇಲೆ ಆರೋಪ ಮಾಡ್ತಿರುವಂಥ ಸಿದ್ದರಾಮಯ್ಯನವರು ಇವತ್ತು ಪೆಟ್ರೋಲ್ ಬೆಲೆಯನ್ನು ದಿಢೀರಾಗಿ ₹3 ಜಾಸ್ತಿ ಮಾಡಿದ್ದಾರೆ. ನಾನು ಈಗಾಗಲೇ ಹೇಳಿದ್ದೀನಲ್ಲ, ಒಂದು ಸರ್ಕಾರಕ್ಕೆ ಯಾವ ಕಡೆಯಿಂದನೂ ದಿಕ್ಕೇ ಕಾಣಿಸ್ದೇ ಇದ್ದಾಗ ಕಡೆಯ ಆಪ್ಷನ್ ಮಾಡಬೇಕಾಗಿರೋದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಸುವಂಥದ್ದು. ಹಾಗಾಗಿ ಅವ್ರಿಗೆ ಬೇರೆ ಯಾವುದೇ ರೀತಿಯ ಸಂಪನ್ಮೂಲ ಕ್ರೋಢೀಕರಣ ಮಾಡಲಿಕ್ಕೆ ದಾರಿ ಸಿಗದೆ ಇವತ್ತು ಈ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ. ಇದರಿಂದ ಬಡವರ ಜನಜೀವನಕ್ಕೆ ಇದು ಕೊಡ್ಲಿ ಪೆಟ್ಟಾಗಿ ಪರಿಗಣಿಸಿದೆ. ಸರ್, ರಾಜ್ಯದ ಗ್ಯಾರಂಟಿ ಯೋಜನೆಗಳಿಂದ ಖಜಾನೆ ಖಾಲಿಯಾಗಿರೋದು ಒಂದು ಕಡೆ, ಅದರ ಇತ್ತ ಕನ್ನಡ ಶಾಲೆಗಳಿಗೆ ಮರಾಠಿ ನೋಡ್ರಿ, ಕೇವಲ ಗ್ಯಾರಂಟಿ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಆರ್ಥಿಕ ಅಶಿಸ್ತಿನಿಂದ ಯಾವುದೇ ವೈಜ್ಞಾನಿಕ ನೆಲೆಯನ್ನು ಕಂಡುಕೊಳ್ಳದೆ ಕೆಲವು ಯೋಜನೆಗಳನ್ನು ಇವರು ಏನು ರೂಪಿಸಿದ್ದಾರೆ, ಅದರಿಂದ ಇವತ್ತು ಆರ್ಥಿಕ ದುಸ್ಥಿತಿ ತಲೆ ದೂರಿದೆ ಮತ್ತು ಅಧೋಗತಿಗೆ ಹೋಗಿದೆ. ಶಾಸಕ ಪ್ರದೀಪ್ ಈಶ್ವರ್ ನೀವು ಸವಾಲು ಸ್ವೀಕರಿಸಿಲ್ಲ ಅಂತ ಹೇಳ್ತಿದ್ದಾರೆ, ರಾಜೀನಾಮೆ ಕೊಡಲ್ಲ ಅಂತ. ಒಳ್ಳೆಯವ್ರ ಬಗ್ಗೆ ಇದಿಷ್ಟು ಸಂಸದ ಕೆ ಸುಧಾಕರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.